ಶಕ್ತಿ ಯೋಜನೆ ಬಳಿಕ ಸಾರಿಗೆ ಇಲಾಖೆಗೆ ಹೊಸ ಉತ್ಸಾಹ ಬಂದಿದೆ. ಇದೀಗ ಇಲಾಖೆಯ ಆದಾಯ ಹೆಚ್ಚಿಸಿಕೊಳ್ಳಲು ಕಾರ್ಗೋ ಕ್ಷೇತ್ರಕ್ಕೆ ಕೆಎಸ್ಆರ್ಟಿಸಿ ಕಾಲಿಟ್ಟಿದೆ. 20 ಕಾರ್ಗೋ ಟ್ರಕ್ಗಳು ರೋಡ್ಗಿಳಿಯಲು ಮುಹೂರ್ತ ಫಿಕ್ಸ್ ಆಗಿದೆ. ಹೌದು, ಕೆಎಸ್ಆರ್ಟಿಸಿ ಈಗ ಕಾರ್ಗೋ ಸೇವೆ ಆರಂಭಿಸುತ್ತಿದೆ. ಡಿಸೆಂಬರ್ 23ರಂದು ಲಾಜಿಸ್ಟಿಕ್ಸ್ ಸೇವೆಗೆ ಚಾಲನೆ ನೀಡಲಿದೆ. 20 ಕಾರ್ಗೋ ಟ್ರಕ್ಗಳಿಗೆ ಸಾರಿಗೆ ಸಚಿವರು ಚಾಲನೆ ನೀಡಲಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಕಾರ್ಗೋ ಟ್ರಕ್ಗಳು ಎಂಟ್ರಿ ಕೊಟ್ಟಿದ್ದು ಗಮನ ಸೆಳೆಯುತ್ತಿವೆ. ಸದ್ಯ ಈಗಾಗಲೇ ಟಾಟಾ ಕಂಪನಿಯ ಈ ಒಂದು 20 ವೆಹಿಕಲ್ಗಳು ಕೆಎಸ್ಆರ್ಟಿಸಿಗೆ ಬಂದಿರುವಂಥದ್ದು. ಕಾರ್ಗೋ ವೆಹಿಕಲ್ಗೆ ನಮ್ಮ ಕಾರ್ಗೋ ಅಂದರೆ ಅದರ ಕೆಳಗಡೆ ವಿಶೇಷವಾಗಿ ಒಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿರುವಂಥದ್ದು. ನಿಮ್ಮ ವಿಶ್ವಾಸ ನಮ್ಮ ಕಾಳಜಿ ಅನ್ನೋಂಥದ್ದು ತುಂಬ ಅದ್ಭುತವಾದ ಒಂದು ಬ್ರ್ಯಾಂಡಿಂಗ್ನ ಒಂದು ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ 4,000 ಬಸ್ಗಳಿಗೆ ಈ ಒಂದು ಕಾರ್ಗೋ ಸೇವೆಯನ್ನು ವಿಸ್ತರಿಸಲಿಕ್ಕೆ ಮುಂದಾಗಿರುವಂಥದ್ದು. 17 ಲಕ್ಷ ರೂಪಾಯಿಯ ಈ ಒಂದು ವಾಹನವನ್ನು 20 ವಾಹನಗಳನ್ನು ಈಗಾಗಲೇ ಕೆಎಸ್ಆರ್ಟಿಸಿ ಖರೀದಿ ಮಾಡಿರುವಂಥದ್ದು. ಪಾರ್ಸೆಲ್ ಮತ್ತು ಕೊರಿಯರ್ ಒಯ್ಯಲು 20 ಟ್ರಕ್ಗಳನ್ನು ಖರೀದಿಸಲಾಗಿದೆ. ಲಾಜಿಸ್ಟಿಕ್ ಕ್ಷೇತ್ರದ ಹಲವು ಕಂಪನಿಗಳಿಗೆ ಪೈಪೋಟಿ ನೀಡಲು ಕೆಎಸ್ಆರ್ಟಿಸಿ ರೆಡಿ ಆಗ್ತಿದೆ. 6 ಟನ್ ಸಾಮರ್ಥ್ಯದ ಟ್ರಕ್ಗಳು ಇವಾಗಿವೆ. ಕೆಎಸ್ಆರ್ಟಿಸಿ ಹೆಚ್ಚುವರಿ ಆದಾಯ ಗಳಿಸಲು ಈ ಕಾರ್ಗೋ ಟ್ರಕ್ ಪ್ಲಾನ್ ಮಾಡಲಾಗಿದ್ದು ಡಿಸೆಂಬರ್ 23ರಂದು ಈ ವಾಹನಗಳಿಗೆ ಚಾಲನೆ ಸಿಗಲಿದೆ. ಅಧಿಕಾರಿಗಳು ನಮ್ಮಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ಗಳಿದೆ, ಡಿಪೋಗಳಿದೆ, ಮತ್ತು ಸಿಬ್ಬಂದಿ ಕೊರತೆ ಇಲ್ಲ ಅಂತ ನಾವೇ ಯಾಕೆ ಮಾಡಬಾರ್ದು ಅಂತೇಳಿ ಒಂದು 20 ವಾಹನಗಳು 23ನೇ ತಾರೀಕು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿಗೆ ತಿಂಗಳಿಗೆ 380 ಕೋಟಿ ರೂಪಾಯಿ ಖರ್ಚಾಗ್ತಿತ್ತು. ಶಕ್ತಿ ಯೋಜನೆ ಬಳಿಕ ತಿಂಗಳಿಗೆ 359 ಕೋಟಿ ಹಣ ಬರ್ತಿದೆ. ಇದೀಗ ಕಾರ್ಗೋ ಸೇವೆ ಮೂಲಕ ಬಾಕಿ 21 ಕೋಟಿ ರೂಪಾಯಿ ಖರ್ಚನ್ನ ಸರಿದೂಗಿಸಲು ಸಾರಿಗೆ ನಿಗಮ ಮುಂದಾಗಿದೆ. ಇದಕ್ಕೆ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಕಾದು ನೋಡಬೇಕು. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.